ವಿಶ್ವ ಅರ್ಜೆಂಟ್ ಏನೂ ಇಲ್ಲ, ನೀನ್ ಆರಾಮಾಗಿ ನೋಡೋಣ ಫೋಟೋಸ್ನ. ಇವ್ ನಮ್ಮ ಕಾಲೇಜಲ್ಲಿ ಓದ್ತಿದ್ದಾನೆ. ಜಾನ್ಸಿ ಇವನೇ ಇಷ್ಟಪಡ್ತಿರೋದು. ಇವನ್ ಜೊತೆ ಇದ್ದಾನಲ್ಲ, ಇವನು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನನಗೆ ಅವಳು ಬೇಕಣ. ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ಇವನೇ ಆ ವಿಷ್ಣು ತಮ್ಮ ಬೇಜಾನ್ ಮೆರಿತಾ ಇದ್ದಾನೆ. ಅವನನ್ನ ಈ ಪ್ರಪಂಚದಿಂದಾನೇ ಇಲ್ಲ ಅನ್ನಿಸ್ಬಿಡ್ಬೇಕು. ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ. ಆ ವಿಷ್ಣು ತಮ್ಮನ ಹೆಂಗಾರ ಮಾಡಿ ನೀವು ಮುಗಿಸ್ಬೇಕು. ನಮ್ ತಂದೆ ನನ್ಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ? ಯಾಕೋ ಅಪ್ಸೆಟ್ ಆಗ್ತೀಯಾ? ನೀನೇನು ಹೆದರ್ಕೋಬೇಡ. ಝಾನ್ಸಿ ತಂದೆ ಹತ್ರ ನಾನ್ ಮಾತಾಡ್ತೀನಿ. ಖಂಡಿತ ನಿಮ್ ಮದುವೆ ಮಾಡಿಸ್ತೀನಿ, ಸರಿನಾ? ಧೈರ್ಯವಾಗಿರು. ಇವ್ರು ಯಾಕೆ ನಮ್ಮ ಕಾಲೇಜಿಗೆ ಬರ್ತಾ ಇದಾರೆ? ಯಾರು ಅವರು? ಅಣ್ಣಾ ಶೇಟ್ ಕಡೆಯವರು. ಅಣ್ಣ ಸೇಟ? ಹಾ, ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ 45 ಕೇಸ್ ಇದೆ, 18 ರೇಪ್ ಕೇಸ್ ಇದೆ. ಈ ಸಿಟಿ ಜನ ಅಣ್ಣಾ ಶೇಟ್ ಹೆಸರು ಕೇಳಿದ್ರೆ ಸಾಕು, ಅದರ ಗುಟ್ಟು ಹೋಗ್ತಾರೆ. ನೀನೇನೆ ವಿಶ್ವ? ಹಾ ಹೌದು. ಅಣ್ಣ ಸೆಟ್ ಬರ ಕೇಳಿದಾರ. ಬಾ. ಏನೋ ಮುಖ ನೋಡ್ತಿದ್ಯಾ? ಬಾರ. ನಡಿ, ನಾನು ಬರ್ತೀನಿ. ಏನದು? ಬಿಸಿ ಬಾದಾಮಿ ಹಾಲು. ಹಾಲು ಕುಡಿತೀರಾ? ಬೇಡ ಬೇಡ. ಇವರು ಝಾನ್ಸಿ ತಂದೆ, ಈ ಮನೆ ಈಗ ಝಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ವಿ. ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ. ಆದ್ರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು. ಏನಂತೀರಾ? ನೋ, ನಾನು ಜಾನ್ಸಿ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲ್ಲ. ಏನೋ ಹುಡುಗರು ಕೈ ಎತ್ತದು ನನ್ನ ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು. ಶೇಪ್ ತೆಗೆದ್ಬಿಡ್ತೀನಿ. ಸಂಜಯ್, ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ, ನೀನು ಈ ಊರಲ್ಲೇ ಇರಬಾರ್ದು. ಏಯ್, ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು. ಲೇಕೆ ಜಾओ, ಚಲ್.